ಕಾಲ್ ಲಬ್ಧಿ ಜೀವದ ಬತ್ತಂದ್ರ ಮೋಕ್ಷ ಮಾರ್ಗ ಪ್ರಶಸ್ತ ಆಗ್ತದ. ಸಂಸಾರದಲ್ಲಿ ನೀವು ಯಾವ್ದು ನಮ್ದನ್ನ ಅಂತಕ್ಕಂಥ ಭಾವನೆ ಇಟ್ಟೇರಿ ಅದು ಯಾವುದು ನಿಮ್ದಲ್ಲ. ಹೇಳ್ಬೇಕ್ರ ಒಂದು ವಸ್ತು ನಂದು ಇದೈತಿ ಅಂತ ಹೇಳಿ ಹೇಳ್ತೀರಿ. ಯಾರಾದ್ರೂ ನಂದು ವಸ್ತು ಐತ್ರಿ ಮಹಾರಾಜ್ ಇದತ್ ಹೇಳಿ ಯಾವ್ದದ? ಈ ಪ್ರಪಂಚದಾಗ ಸಂಸಾರದಾಗ ನಿಮ್ಮದು ಅನ್ನೋದು ಯಾವ್ದದ? ಸಂಸಾರದಾಗ ನಮ್ದು ಅನ್ನೋದು ಯಾವುದು ಇಲ್ಲ. ಒಂದದ ಸಾರಭೂತ ವಸ್ತು, ಸಾರಭೂತವು ಸಮಯ ಸಾರವು ಅರಿತವರು ಮುನಿಯಾದರು. ಯಾರು ತಿಳ್ಕೊಂಡ್ರ ಅವರೇ ಸಾಧಕರಾದ್ರು. ಸಾರಭೂತ ಸಂಸಾರ ಹೆಂಗದ ಅಂದ್ರೆ ಬಾಳಿ ದಿಂಡಿದ್ದಂಗದ. ಬಾಳಿ ದಿಂಡು ಒಂದೊಂದು ಎಲಿ ತಕ್ಕೊತ್ ಹೋರ್ ಒಳಗೆ ಏನ್ ಸಿಗ್ತದ? ಖಾಲಿ ಖಾಲಿ ಹಂಗ ಅನಿಸ್ತದ. ಸಣ್ಣಾಗಿದ ನಾ ದೊಡ್ಡಕ್ಕೆ ಆಗ್ಬೇಕು, ಮದುವೆ ಆಗ್ಬೇಕು, ಮಕ್ಕಳಾಗ್ಬೇಕು, ಏನೇನೇನೋ ಕಲ್ಪನೆ. ಮದುವೆ ಆದವ್ರ ಕೇಳಿ ಸುಖಿ ಅದಾರಣ್ಣ ಯಾವ ಯಾಕರೆ ಮಾಡ್ಕೊನಿ ತಾಳಕಿ ನೋಡ್ಬೇಕಾರ. ಮಕ್ಕಳಾದ್ರ ಸುಖಿ ಅಕ್ಕ ಅನಿಸ್ತದ. ಸುಖಿ ಮಕ್ಕಳಾದವ್ರು ಕೇಳ್ರಿ, ಹೇ ಭಗವಾನ್ ಯಾಕ್ರೆ ಹಾಡ್ದ್ನಿ ಅಂತಾರ ಅವರು. ಇನ್ನೆಲ್ಲ ಹೇಳ್ಕೊತ್ಕೊಂಡ್ರಂಗಿಲ್ಲ ಇಂಥ ಕತಿಗೆ ಬಾಕಿ ಏರಿ. ಆದ್ರೂ ಸಂಸಾರ ದುಃಖಮಯದ, ಧರ್ಮ ಸುಖಮಯದ. ಧರ್ಮ ಸುಖವನ್ನ ಕೊಡ್ತಕ್ಕಂಥ ಸಂಪತ್ತಿ ಅದು. ಆ ಧರ್ಮ ಸಂಪತ್ತಿ ನಿಮ್ಮ ಜೀವನದಲ್ಲಿ ಪ್ರಾಪ್ತ ಆಗಲಿ. ದೇಶ ನಾಡು ಸಂಸ್ಕೃತಿಯ ಬದಲು ಅಭಿಮಾನ ನಮ್ಮಲ್ಲಿ ಜಾಗೃತ ಆಗಲಿ. ತಂದೆ ತಾಯಿ ಅಂದ್ರೆ ಸೇವಾ ಮಾಡ್ತಕ್ಕಂಥ ಭಾವನೆಗಳು ಬರಲಿ. ಪರೋಪಕಾರ ಮಾಡ್ತಕ್ಕಂಥ ದೀನ್ ದುಃಖಿ ದಲಿತರ ಸೇವೆ ಮಾಡ್ತಕ್ಕಂಥ ಭಾವನೆ ಬರಲಿ. ಈ ಭಾವನೆಯಿಂದ ನಿಮ್ಮ ಆತ್ಮ ಭವ್ಯಾತ್ಮ ಮಹಾತ್ಮ ಪರಮಾತ್ಮ ಆಗಿ ಜೀವನ ಸಾರ್ಥಕತೆಯನ್ನು ಪಡ್ಕೊಳ್ಳಿ. ಮಂಗಲ್ ಭಾವನದಿಂದ ಮಂಗಲ್ಮೈ ಆಶೀರ್ವಾದ್. ಓಂ ನಮಃ.